ಕೊನೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೊಲಿಗ್ ಪಾಪ ಅವ್ರದೇ ಆದಂತ ಅಭಿಪ್ರಾಯಗಳು, ಇಲ್ಲ ಮಾಡಕ್ಕಾಗಲ್ಲ, ಕ್ಯಾನ್ಸಲ್ ಮಾಡಬೇಕು, ಎಲ್ಲ ಸಿದ್ಧತೆ ಮಾಡ್ಕೊಬಿಟ್ಟಿದ್ದೀವಿ. ನಾನು ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ. ಯಾರು ಕೊನೆಗೆ ನಾನು ಹೇಳ್ದೆ, ಯಾರು ಬರ್ಲಿ ಬರ್ದೇ ಹೋಗ್ಲಿ ನಾನು ಸಿದ್ದರಾಮಯ್ಯನವರು ಹೆಜ್ಜೆ ಹಾಕ್ತೇವೆ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಅವತ್ತಿನ ಕಾಲದಲ್ಲಿ ಹೆಜ್ಜೆ ಹಾಕಿ ಸಂಗಮದಿಂದ ಹಿಡಿದು ಆ ಸಂಗಮ್ ದಡದ ಮೇಲೆನೆ ನನ್ನ ತಮ್ಮ ಡಿ ಕೆ ಸುರೇಶ್ ಒಂದು ಸ್ಟೇಜ್ ನ ಕ್ರಿಯೇಟ್ ಮಾಡ್ದ. ಬಹುಶಃ ಇಲ್ಲೆಲ್ಲೋ ಇರ್ಬೇಕು, ಹಾಕಿದ್ರೆ ನಿಮ್ಗೆ ಆ ಸ್ಟೇಜು ಕಾಣ್ತದೆ. ಹೊಸ ಕ್ರಿಯೇಟ್ ಮಾಡ್ಬಿಟ್ಟು ಒಂದು 40 ಅಡಿ ದೂರಕ್ಕೆ ಒಂದು ದೊಡ್ಡ ಸ್ಟೇಜ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ವಿರೋಧ ಪಕ್ಷದ ನಾಯಕರು, ಅವ್ರ ಕೈಲಿ ಅದನ್ನ ಉದ್ಘಾಟನೆ ಮಾಡಿಸ್ತವು. ಮೊಯ್ಲಿ ಸಾಹೇಬರು ಬಂದಿದ್ರು, ಕೆಲವು ಎಲ್ಲ ನನ್ನ ಸಹೋದ್ಯೋಗಿಗಳು ಎಲ್ಲ ಬಂದು ಅವತ್ತಿನ ಕಾಲದಲ್ಲಿ ಉದ್ಘಾಟನೆಯನ್ನ ಕೂಡ ಮಾಡಿಸಿ ಹೆಜ್ಜೆ ಹಾಕ್ತವ್. ಏನ್ ವಿರೋಧ ಪಾರ್ಟಿಯವರು ಕೇಸ್ ಎಲ್ಲ ಹಾಕಿದ್ರು, ಎಲ್ಲರ ಮೇಲೂ ಕೇಸ್ ಹಾಕಿದ್ರು. ಕೋವಿಡ್ ಸಂದರ್ಭದಲ್ಲಿ ಎಲ್ಲರೂ ಇನ್ನ ಕೆಲವು ಕೇಸ್ ನಡೀತಾನೆ ಇದೆ. ಅದು ಕೂಡ ಮಾಡ್ದು ಮಧ್ಯದಲ್ಲಿ ನಿಲ್ಲಿಸಬೇಕಾದಂತ ಒತ್ತಡ ಕೂಡ ದೆಹಲಿಯಿಂದನೂ ತಂದ್ರು, ಆರೋಗ್ಯ ಪರಿಸ್ಥಿತಿ. ಆಮೇಲೆ ನನ್ನ ಬಂದವನು ಯಾವನು ಟೆಸ್ಟ್ ಮಾಡ್ಬಿಟ್ಟು ನನಗೆ ಕೊರೋನಾ ಇದೆ ಅಂತೇಳಿ ಅವನ್ ಬಂದು ರಿಪೋರ್ಟ್ ಕೊಡಕ್ ಬಂದ. ಅವನಿಗೇನು ಉತ್ತರ ಕೊಡಬೇಕು ನಾನು ಆ ಉತ್ತರನೂ ಕೊಟ್ಟೆ, ಅದಾಯ್ತು. ಕೊನೆಗೆ ನನ್ನ ಆರೋಗ್ಯನೂ ಸ್ವಲ್ಪ ಮಧ್ಯ ಕೆಟ್ಟಿತ್ತು ಆ ಸಂದರ್ಭದಲ್ಲಿ. ಆಮೇಲೆ ಸುಸ್ತಾಗಿ ಹಿಂಗ್ ನಡ್ಕೋತಾ ಇದೆ, ಸ್ವಲ್ಪ ಅಳ್ಳಾಡ್ತಿದ್ದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಕುಡಿದ್ಬಿಟ್ಟು ಅಳ್ಳಾಡ್ತಾವನೆ ಅಂತ ಕೂಡ ಬೇಕಾದಷ್ಟು ಮಾತಾಡಿದ್ರು. ಇವಕ್ಕೆಲ್ಲ ಜಗ್ಗವನಲ್ಲ ನಾನು, ಅದು ಬೇರೆ ವಿಚಾರ. ಟೀಕೆಗಳಿಗೆಲ್ಲ ಮಾಡೋನಲ್ಲ. ಆ ಸಂದರ್ಭ ಅಲ್ಲಿ ಟರ್ನಿಂಗ್ ಹಂಗಿದೆ. ಇಡೀ ರಾತ್ರಿ ಎಲ್ಲ ಕಷ್ಟಪಟ್ಟು ಮಾಡಿ ಹೆಜ್ಜೆ ಹಾಕ್ಬೇಕಾದ್ರೆ ಸ್ವಲ್ಪ ಅಳ್ಳಾಡಿದ್ದೀನಿ ನಾನು, ಇಲ್ಲ ಅಂತ ಅಲ್ಲ. ಏನ್ ಮಧ್ಯಾಹ್ನನೇ ನಾನು ಕುಡಿಬೇಕು ಅಂತ ಅಂತ ಚಟ ನನಗೇನಿಲ್ಲ. ಏನ್ ಯಾರ ಪಾಪ ಅವರು ಟೀಕೆ ಮಾಡ್ತಾರೆ, ಇಲ್ಲಿ ಮಾಡ್ಲಿ, ಅದಕ್ಕೆ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ ಕೊನೆಗೆ ಬೆಂಗಳೂರಿಗೆ ಬಂದು ಫಸ್ಟ್ ನಿಲ್ಸೋ, ತಿರ್ಗಾ ಅದಾದ್ಮೇಲೆ ಇನ್ನೊಂದು ವಾರನೋ 10 ದಿನ ಆದ್ಮೇಲೆ ತಿರ್ಗಾ ರಾಮನಗರದಿಂದ ತಿರ್ಗಾ ಶುರು ಮಾಡಿದ್ದೇವೆ. ಬಂದು ಬೆಂಗಳೂರಿಗೆ ತಲುಪಿದ್ದೇವೆ. ಯಾರಿಗೋಸ್ಕರ? ಈ ರಾಜ್ಯದ ರೈತರಿಗೋಸ್ಕರ. ನಮ್ಮ ಹೋರಾಟ, ಈ ನೀರಿನ ಹೆಜ್ಜೆಯ ಹೋರಾಟ ಏಂತಕ್ಕೆ ಬೇಕು ಅಂತ ಅಂದ್ರೆ, ನಮ್ಮ ನೀರು ನಮ್ಮ ಹಕ್ಕು. ನಾವು ಯಾರಿಗೂ ಕೇಳ್ತಾ ಇಲ್ಲ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಈ ತೀರ್ಪು ಏನಿದೆಯಲ್ಲ, ನಿನ್ನೆ ಬಂದಂತ ಐತಿಹಾಸಿಕವಾದಂತ ತೀರ್ಪು, ಇದನ್ನ ಹೆಂಗೆ ನೀರ್ ಆಗಿದೆ, ನೀರ್ ತೀರ್ಪು ಬಂದಿದೆ ಅಂತ ನನಗ್ ಗೊತ್ತು, ಮುಖ್ಯಮಂತ್ರಿಗಳಿಗೆ ಗೊತ್ತು, ನಮ್ಮ ಅಡ್ವೊಕೇಟ್ ಜನರಲ್ ಗೊತ್ತು, ಮತ್ತು ಕೆಲವ್ರಿಗೆ ಮಾತ್ರ ಗೊತ್ತು. ಇದನ್ನ ಯಾವ ರೀತಿ ನನ್ನ ಶ್ರಮ, ನಮ್ಮ ದಿಕ್ಕು, ಆಲೋಚನೆ ಯಾವರಲ್ಲಿ ಈ ತೀರ್ಪು ಇವತ್ತು ನಮ್ಗೆ ನ್ಯಾಯ ಸಿಕ್ಕಿದೆ ಅಂತಂದ್ರೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ.